ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಗಾರ್ಡನ್ಗಳಲ್ಲಿ ಅತಿ ಹೆಚ್ಚು ಹೂ ಬಿಡುವಂತಹ ಗಿಡ ಅಂದರೆ ಸೇವಂತಿಗೆ ಗಿಡಗಳು. ಸೇವಂತಿಗೆ ಗಿಡನ ನಾವು ಯಾವ ರೀತಿ ಕೇರ್ ಮಾಡಿದ್ರೆ ಹೂ ಚೆನ್ನಾಗಿ ಬಿಡ್ತವೆ ಮತ್ತು ಗಿಡಗಳ ಬೆಳವಣಿಗೆ ಹೇಗಿರುತ್ತೆ ಅಂತ ನಾನಿವತ್ತು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ಲೈಕ್ ಯಾರೂ ಕೊಡ್ತಿಲ್ಲ, ಬರೀ ವಿಡಿಯೋ ನೋಡ್ತೀರಾ, ಲೈಕ್ ಒಬ್ಬರು ಕೊಡೋದಿಲ್ಲ. ಕಮೆಂಟ್ ಬಂದಷ್ಟು ವಿಡಿಯೋ ಲೈಕ್ ಬಂದಿರಲ್ಲ. ದಯವಿಟ್ಟು ವಿಡಿಯೋನ ಲೈಕ್ ಕೊಟ್ಟು ವಿಡಿಯೋ ಸ್ಟಾರ್ಟ್ ಮಾಡಿ. ನೋಡಿ, ನಾನು ಮಾಡಿರೋಂತಹ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಶೇರ್ ಮಾಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ನೋಡಿ, ನಾನು ಗಾರ್ಡನಲ್ಲಿ ಹಾಕ್ಕೊಂಡೆ, ನೆಲದ ಮೇಲೆ ಆಗಿರ್ಬೋದು ಅಥವಾ ಪಾಟ್ಗಳಲ್ಲಾಗಿರ್ಬೋದು, ಎಲ್ಲ ಹಾಕಿದ್ರೂ ಸೇವಂತಿಗೆ ಗಿಡಗಳು ಚೆನ್ನಾಗಿ ಬೆಳವಣಿಗೆ ಬರಬೇಕು ಅಂತಂದರೆ ನಾನು ಇವತ್ತೊಂದು ಫರ್ಟಿಲೈಸರ್ನ ಹಾಕ್ತಾಯಿದ್ದೀನಿ. ಅದು ಯಾವ ರೀತಿ ಇದೆ ಫರ್ಟಿಲೈಸರು ಅಂತ ನೋಡೋಣ ಸ್ನೇಹಿತರೆ. ನಾನು ಮನೆಯಲ್ಲೇ ಯೂಸ್ ಮಾಡುವಂತಹ ದೋಸೆ ಹಿಟ್ಟಿದು. ಇದನ್ನು ನಾನು ಒಂದು 3 ಡೇಸ್ ಹಾಗೆ ಇಟ್ಟಿದ್ದೆ, ಹುಳಿ ಬರಲಿ ಅಂತ ಹೇಳಿಬಿಟ್ಟು. ಇದನ್ನು ನಾವು ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ಜಾಸ್ತಿ ಇಟ್ಟು ಮಿಕ್ಕೋಗ್ಬಿಟ್ಟಾಗ ಹುಳಿ ಬಂದುಬಿಟ್ಟಿರ್ತದೆ ಅಂದ್ಬಿಟ್ಟು ಯೂಸ್ ಮಾಡೋದಿಲ್ಲ, ತೊಗೊಂಡೋಗಿ ಆಚೆ ಚೆಲ್ಲಿಬಿಡ್ತಾರೆ. ಚೆಲ್ಲೋದ್ರ ಬದಲು ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ, ಆಚೆಗಡೆ ಹೋಗಿ ಚೆಲ್ಲೋದ್ರ ಬದಲು ಗಿಡಗಳಿಗೆ ಈ ರೀತಿ ಯೂಸ್ ಮಾಡ್ಕೊಳ್ಳಿ ಅಂತ. ನಾನು ಸ್ವಲ್ಪನೇ ಇಟ್ಟಿದ್ದು, ಅದಕ್ಕೆ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ, ಪ್ಲೈನ್ ನೀರು ಹಾಕ್ಕೊಳ್ತಾ ಇರೋದು. ಇದು ನಾನು ಇದ್ರ ತುಂಬ ಹಾಕ್ಕೊಂಡು ಎಲ್ಲ ಗಿಡಗಳಿಗೂ ಸ್ವಲ್ಪ ಹಾಕ್ಕೊಂಡು ಬರ್ತೀನಿ. ಇದನ್ನು ಹಾಕೋದ್ರಿಂದ ಏನಪ್ಪ ಬೆನಿಫಿಟ್ಸ್ ಅಂತ ಅಂದರೆ ಗಿಡಗಳ ಬೆಳವಣಿಗೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಹೂಗಳು ಕೂಡ ಅಷ್ಟೇ ಚೆನ್ನಾಗಿ ಬಿಡ್ತವೆ. ನಾವು ಆಚೆಗೆ ವೇಸ್ಟ್ ಮಾಡೋದ್ರ ಬದಲು ನಾವು ಗಿಡಗಳಿಗೆ ಯೂಸ್ ಮಾಡಿಕೊಂಡ್ರೆ ಗಿಡಗಳು ಚೆನ್ನಾಗಿ ಬರ್ತವೆ ಅಂತ. ಏಕೆಂದರೆ ಈ ಒಂದು ಮಿಶ್ರಣದಲ್ಲಿ ಏನೇನಿದೆ ಅಂದರೆ ನಾವು ಮೆಂತ್ಯ ಹಾಕಿರ್ತೀವಿ, ಮತ್ತು ಇದು ಉದ್ದಿನಬೇಳೆ, ಕಡಲೆಬೇಳೆ, ಮೆಂತ್ಯ, ಅಕ್ಕಿ, ಅವಲಕ್ಕಿ ಇದೆಲ್ಲ ಸೇರಿರುತ್ತೆ ಇದರಲ್ಲಿ. ಮತ್ತು 3 ಡೇಸ್ ಹುಳಿ ಬಂದಿರುತ್ತೆ. ಈ ಒಂದು ಮಿಶ್ರಣನ ನಾವು ಈ ಗಿಡಗಳಿಗೆ ಹಾಕೋದ್ರಿಂದ ಗಿಡಗಳ ಬೆಳವಣಿಗೆ ಚೆನ್ನಾಗಿರುತ್ತೆ. ಇದನ್ನು ನೀವು ಯಾವುದೇ ಒಂದು ಗಿಡ ನೀವು ಬರ್ತಾಯಿಲ್ಲ ಅನ್ನೋ ಗಿಡಗಳಿಗೆ ಹಾಕಿ ನೋಡಿ, ನಿಮಗೆ ಗೊತ್ತಾಗುತ್ತೆ ರಿಸಲ್ಟ್ ಏನು ಅಂತ. ಗಿಡಗಳು ಚೆನ್ನಾಗಿ ಬೆಳೀತವೆ. ರೋಸ್ ಗಿಡ ಆಗಿರ್ಬೋದು, ದಾಸವಾಳ ಗಿಡ ಆಗಿರ್ಬೋದು, ಹೊಸ್ದಾಗಿ ಹಾಕಿರೋ ಸೇವಂತಿಗೆ ಗಿಡ ಆಗಿರ್ಬೋದು, ನಾವು ಯಾವುದಾದ್ರೂ ಒಂದು ಗೊಬ್ಬರ ಕೊಟ್ಟರೆ ತಾನೇ ಅದು ಕೂಡ ಬೆಳವಣಿಗೆ ಆಗೋದು. ನಾವೇನು ಕೊಡ್ದೇ ಸುಮ್ಮನೆ ಹೂ ಬರಲಿಲ್ಲ, ಹೂವು ಚೆನ್ನಾಗಿ ಬರ್ತಾಯಿಲ್ಲ, ದಾಸವಾಳ ಗಿಡದಲ್ಲಾಗಿರ್ಬೋದು, ಸೇವಂತಿಗೆ ಗಿಡದಲ್ಲಾಗಿರ್ಬೋದು, ಯಾವುದೇ ಒಂದು ಗಿಡದಲ್ಲಾಗಿದ್ರೂ ಹೂ ಚೆನ್ನಾಗಿ ಬರ್ತಾಯಿಲ್ಲ ಅಂತ ಅನ್ನೋದಕ್ಕೆ ನಾವು ಮಾಡ್ಕೊಳ್ಳೋ ಒಂದೊಂದು ಮಿಸ್ಟೇಕ್ಗಳೇ ಕಾರಣ ಆಗಿರ್ತವೆ. ನಾವು ಮನೆಯಲ್ಲೇ ಯೂಸ್ ಮಾಡುವಂತಹ ವಸ್ತುಗಳನ್ನ, ಈಗ ಅಕ್ಕಿ ತೊಳೆದಿರೋ ನೀರಾಗಿರ್ಬೋದು, ದೋಸೆಗೆ ನೆನೆ ಹಾಕಿರೋಂತಹ ನೀರಾಗಿರ್ಬೋದು, ಯಾವುದೇ ಒಂದು ಈಗ ವೇಸ್ಟ್ ಮಾಡಿರೋಂತಹ ನಾವು ಮೊಟ್ಟೆ ಬೇಯಿಸಿರ್ತೀವಿ, ಅದ್ರ ಸಿಪ್ಪೆನ ಆಚೆಗಿಸಿದ್ವಿ, ಅದ್ರ ಬದಲು ನಾವು ಇದನ್ನೇ ಪುಡಿ ಮಾಡಿ ಗಿಡಗಳ್ಗೆ ಹಾಕೋದು. ಈರುಳ್ಳಿ ಸಿಪ್ಪೆಗಳನ್ನ ಮಣ್ಣನ್ನ ಸ್ವಲ್ಪ ಸಡಿಲ ಮಾಡಿಬಿಟ್ಟು ಈರುಳ್ಳಿ ಸಿಪ್ಪೆ ಎಲ್ಲ ಹಾಕಿ ಮಣ್ಣನ್ನ ಅದ್ರ ಮೇಲೆ ಮುಚ್ಚೋದು. ಈ ರೀತಿ ಯಾವುದೇ ಒಂದು ಫರ್ಟಿಲೈಸರ್ಗಳನ್ನ ನಾವು ಗಿಡಗಳ್ಗೆ ಹಾಕ್ತಾಯಿದ್ರೆ ಗಿಡಗಳು ತುಂಬಾ ಚೆನ್ನಾಗಿ ಬೆಳೀತವೆ ಸ್ನೇಹಿತರೆ. ನೋಡಿದ್ರಲ್ಲ ಇವತ್ತಿನ ವಿಡಿಯೋ. ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಕೊಟ್ಟು ಶೇರ್ ಮಾಡಿ ಸ್ನೇಹಿತರೆ. ನಾನು ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.